ಗ್ಯಾರಂಟಿ ನ್ಯೂಸ್ ನಲ್ಲಿ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್. ದುಬೈನಿಂದ ನಾನು ಚಿನ್ನವನ್ನ ತಂದೇ ಇಲ್ಲ, ರನ್ಯಾ ಉಲ್ಟಾ ಹೊಡಿತಾ ಇದ್ದಾರೆ. ದುಬೈನಿಂದ ನಾನು ಚಿನ್ನವನ್ನ ತಂದೇ ಇಲ್ಲ ಅಂತ ಗ್ಯಾರಂಟಿ ನ್ಯೂಸ್ ನಲ್ಲಿ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ನೋಡ್ತಾ ಹೋಗೋಣ. ನನ್ನ ಮೇಲೆ ಸುಳ್ಳು ಕೇಸ್ ದಾಖಲು ಮಾಡಿದ್ದಾರೆ. 14 ಕೆಜಿ ಚಿನ್ನ ತಂದಿರೋದಾಗಿ ಸುಳ್ಳು ಕೇಸನ್ನ ಹಾಕ್ತಾ ಇದ್ದಾರೆ. ಅಧಿಕಾರಿಗಳು ನನಗೆ ಮಾತಾಡೋಕೆ ಅವಕಾಶನೇ ಕೊಟ್ಟಿಲ್ಲ. ಯಾರು ಹೇಳ್ತಾ ಇರೋದು? ರನ್ಯಾ ಪತ್ರವನ್ನ ಬರೆದಿದ್ದಾರೆ. ಇದೀಗ 14 ಕೆಜಿ ಚಿನ್ನ ತಂದಿದ್ದಾಳೆ, ಮತ್ತೊಂದು ಮಗದೊಂದು, ಇವೆಲ್ಲವೂ ಕೂಡ ಸುಳ್ಳು. ನನ್ನ ಮೇಲೆ ಸುಳ್ಳು ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಚಿನ್ನ ಕಳ್ಳ ಸಾಗಾಣಿಕೆ ಕೃತ್ಯದಲ್ಲಿ ನಾನು ಪಾಲ್ಗೊಂಡೇ ಇಲ್ಲ, ನನ್ನ ಪಾತ್ರವೇ ಇಲ್ಲ, ಯಾರನ್ನೋ ರಕ್ಷಿಸೋಕೆ ನನ್ನ ಮೇಲೆ ಹುನ್ನಾರ ಮಾಡ್ತಾ ಇದ್ದಾರೆ ಅಂತ ಇದೀಗ ರನ್ಯಾ ಪತ್ರವನ್ನ ಬರೆದಿದ್ದಾರೆ ಎಡಿಜಿಪಿಗೆ ಅನ್ನುವಂತಹ ಮಾಹಿತಿ ಇದೆ. ರನ್ಯಾ ರಾವ್ ಅವರ ಪತ್ರವನ್ನ ಎಡಿಜಿಪಿಗೆಲ್ಲ DRIಗೆ ಈಗ ಆ ಪತ್ರಕ್ಕೆ ರೆಸ್ಪಾನ್ಸ್ ಏನು ಸಿಕ್ಕಿದೆ, ಏನು ಬರ್ದಿದ್ದಾರೆ ರನ್ಯಾ ಅನ್ನುವಂಥದ್ದನ್ನು ಕೂಡ ನೋಡ್ತಾ ಹೋಗೋಣ. ಓಕೆ, ಈಗ ಮೇಜರ್ ಎಕ್ಸ್ಕ್ಲೂಸಿವ್ ಇದು. ಇಲ್ಲಿ ತನಕ 3-4 ದಿನದಿಂದ ಸದ್ದು ಮಾಡ್ತಾ ಇರುವ ರನ್ಯಾ ಚಿನ್ನ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಕೆ ಹೇಳ್ತಾ ಇರೋದೇನಪ್ಪಾ ಅಂದ್ರೆ, ಈ ಕಳ್ಳ ಸಾಗಣೆ ಕೃತ್ಯದಲ್ಲಿ ನನ್ನ ಪಾಲಿಲ್ಲ, ನಾನು ಪಾಲ್ಗೊಂಡಿಲ್ಲ, ಯಾರನ್ನ ರಕ್ಷಿಸೋಕೆ ನನ್ನನ್ನ ಸಿಗಾಕಿಸ್ತಾ ಇದ್ದಾರೆ ಇದರಲ್ಲಿ ಅಂತ ನೌಟಂಕಿ ಆಟವನ್ನ ಶುರು ಮಾಡಿದ್ದಾರೆ ರನ್ಯಾ. ತಮ್ಮ ಹೊಸ ವರ್ಷೆಯನ್ನ ಶುರು ಮಾಡಿದ್ದಾರೆ. ಅಧಿಕಾರಿಗಳಿಗೆ ನಟಿ ರನ್ಯಾ ರಾವ್ ಪತ್ರವನ್ನ ಬರೆದಿದ್ದಾರೆ ಈಗ ಕಾರಾಗೃಹದ ಅಧಿಕಾರಿಗಳಿಗೆ. ಚಿನ್ನ ಕಳ್ಳ ಸಾಗಣೆ ಪ್ರಕರಣದಲ್ಲಿ DRI ಅಧಿಕಾರಿಗಳಿಂದ ಬಂಧಿತರಾಗಿ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ರನ್ಯಾ ರಾವ್ ಸದ್ಯ ಇದ್ದಾಳೆ. ಆಕೆಯ ವಿಚಾರಣೆಯನ್ನ ಕೂಡ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಮೊದಲಿಗೆ ಆಕೆ ಹೇಳಿದ್ದೇನು, ಅಪರಿಚಿತರ ಸೂಚನೆ ಮೇರೆಗೆ ನಾನು ದುಬೈನಿಂದ ಚಿನ್ನವನ್ನ ತಂದೆ ಅಂತ ಆಕೆ ಹೇಳಿದ್ಲು. ಬಟ್ ಈಗ ಇಲ್ಲ, ಈ ಪ್ರಕರಣಕ್ಕೂ ನನಗೂ ಸಂಬಂಧವೇ ಇಲ್ಲ ಅನ್ನುವಂತಹ ಮಾತನ್ನ ರನ್ಯಾ ಅಂದರೆ ಇದರಲ್ಲಿ ಯಾರನ್ನೋ ಉಳಿಸೋಕೆ ನನ್ನನ್ನು ಸಿಗಾಕಿಸ್ತಾ ಇದ್ದಾರೆ, ನನ್ನನ್ನು ಬಕ್ರ ಮಾಡ್ತಾ ಇದ್ದಾರೆ ಅಂತ ನೌಟಂಕಿ ಆಟವನ್ನು ಶುರು ಮಾಡಿ ಒಂದು ಪತ್ರವನ್ನು ಕೂಡ ಬರೆದಿದ್ದಾರೆ ರನ್ಯಾ ಅನ್ನುವಂತಹ ಮಾಹಿತಿ ಸದ್ಯ ಸಿಗ್ತಾ ಇದೆ DRIಗೆ. ಈಗ ಒಂದು ಮಾಹಿತಿ ಏನಪ್ಪ ಅಂತ ಹೇಳಿದ್ರೆ, ಕಾರಾಗೃಹ ಇಲಾಖೆ ಅಧಿಕಾರಿಗಳು ಈ ಪತ್ರ ಹೋಗಿದೆಯಾ ಅಥವಾ ಇಲ್ವಾ, ಕಳಿಸಿದಾರಾ ಬರ್ದಿದಾರ ಅನ್ನೋದ್ರ ಬಗ್ಗೆ ಖಚಿತಪಡಿಸಿಲ್ಲ. ಬಟ್ ಆ ಲೆಟರ್ ಮಾತ್ರ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಫ್ರಮ್ ಶ್ರೀಮತಿ ಹರ್ಷವರ್ಧಿನಿ ರನ್ಯಾ ಟು ಅಡಿಷನಲ್ ಡೈರೆಕ್ಟರ್ ಜನರಲ್. DRI ADGಗೆ ಸುದೀರ್ಘ ಪತ್ರವನ್ನ ನಟಿ ರನ್ಯಾ ಬರೆದಿದ್ದಾರೆ. ಸುಮಾರು 10-15 ಸಲ ನನ್ನ ಮೇಲೆ ಅಧಿಕಾರಿಗಳು ಕೈ ಮಾಡಿದ್ದಾರೆ ಅನ್ನೋ ಆರೋಪ ಮಾಡಿದ್ದಾರೆ. ಗೋಲ್ಡ್ ಸ್ಮಗ್ಲಿಂಗ್ ಆರೋಪದಲ್ಲಿ ನಾನು ಅಮಾಯಕಿ, ನನಗೆ ಹೊಡೆದ ಅಧಿಕಾರಿಗಳನ್ನ ನಾನು ಬೇಕಾದ್ರೆ ಗುರ್ತಿಡಿತೀನಿ, ಹಲ್ಲೆ ಮಾಡಿ ಸ್ಟೇಟ್ಮೆಂಟ್ಗೆ ಸಹಿ ಹಾಕಿಸ್ಕೊಂಡಿದ್ದಾರೆ, ಸಹಿ ಮಾಡಲಿಲ್ಲ ಅಂದ್ರೆ ನನ್ನ ತಂದೆ ಹೆಸರನ್ನ ಪ್ರಸ್ತಾಪಿಸ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡಿದ್ರು, ನನಗೆ ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆ ಕೊಟ್ಟಿದ್ದಾರೆ ನನಗೆ ಅಧಿಕಾರಿಗಳು ಅನ್ನುವಂತಹ ದೊಡ್ಡ ಆರೋಪವನ್ನೇ ಮಾಡಿದ್ದಾರೆ. ಇದು ನಿಜಕ್ಕೂ ನಿಜವಾ? ಅಧಿಕಾರಿಗಳು ಈ ರೀತಿಯಾಗೆಲ್ಲ ಬಾಯಿ ಬಿಡಿಸ್ತಾ ಇದ್ದಾರಾ? ಒಬ್ಬ ಅಧಿಕಾರದಲ್ಲಿರುವ ಅಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ದೊಡ್ಡವರ ಪಾಲು ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಮಗದೊಂದು ಕಡೆ ವಿಚಾರಣೆಯನ್ನ ರನ್ಯಾ ಎದುರಿಸ್ತಾ ಇದ್ದಾರೆ 2-3 ದಿನದಿಂದ, ಹೌದು. ಬಟ್ ಆಕೆ ಕೊಡ್ತಾ ಇರುವಂತಹ ಸ್ಟೇಟ್ಮೆಂಟ್ ಏನು, ಅಧಿಕಾರಿಗಳ ವಿರುದ್ಧ ವಿಚಾರಣೆ ನಡೆಸ್ತಾ ಇರೋರ ವಿರುದ್ಧ ನನ್ಗೆ ಹೊಡೆದು ಬಡ್ದು ಮಾಡ್ತಾ ಇದ್ದಾರೆ, ಬೆದರಿಸಿ ಹೆದರಿಸಿ ಸೈನ್ ಹಾಕಿಸ್ಕೊಂಡಿದ್ದಾರೆ, ನೀನ್ ಇದನ್ನು ಒಪ್ಕೊಳ್ಳಿಲ್ಲ ಅಂದ್ರೆ ನಿನ್ನ ತಂದೆ ಹೆಸರನ್ನ ಪ್ರಸ್ತಾಪ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಯಾವುದೋ ಸಿನಿಮಾಗಳಲ್ಲಿ ನೋಡಿರ್ತೀವಿ, ಪೊಲೀಸ್ ಸ್ಟೇಷನ್ ಅಲ್ಲಿ ಯಾರೋ ಅಮಾಯಕರನ್ನ ಕರ್ಕೊಬಂದು ಪೊಲೀಸರು ಯಾವುದೋ ಕೇಸ್ನ ಆತನ ಮೇಲೆ ಫಿಟ್ ಮಾಡೋಕೆ ಈ ರೀತಿಯಾಗಿ ಮಾಡಿರ್ತಾರೆ, ಹೊಡೆದು ಬಡ್ದು ಅಂತ ಸಿನಿಮಾಗಳಲ್ಲಿ ಕೇಳಿರ್ತೀವಿ. ಕೆಲವೊಂದು ಸ್ಟೇಷನ್ಗಳಲ್ಲಿ ನಡೆದಿರೋದು ಕೂಡ ಹೌದು. ಬಟ್ ಅಂತಹ ಕಟ್ಟುಕತೆಯನ್ನ, ಸಿನಿಮಾ ಸ್ಟೋರಿಯನ್ನ ಇಲ್ಲಿ ರೀಲಲ್ಲಿ ನಡೆದಿರೋದನ್ನ ರಿಯಲ್ ಆಗಿ ರೂಪಿಸೋಕೆ ಹೊರಟ್ರ ರನ್ಯಾ ಅನ್ನುವ ಪ್ರಶ್ನೆ ಇದೆ. ಯಾಕಂದ್ರೆ ಆಕೆ ಬರೆದಿರುವಂತಹ ಲೆಟ್ರಲ್ಲಿ ಅಂತಹ ಅಂಶಗಳಿದೆ, ಅಧಿಕಾರಿಗಳು ನನಗೆ ಹೊಡೆದು ಬಡ್ದು ಮಾಡ್ತಾ ಇದ್ದಾರೆ ಅಂತ. DRI ಅಧಿಕಾರಿಗಳ ವಿರುದ್ಧ ಸಾಲು ಆರೋಪವನ್ನ ನಟಿ ರನ್ಯಾ ಮಾಡ್ತಾ ಇದ್ದಾಳೆ. ಕೋರ್ಟ್ಗೆ ಹೋಗುವ ಮುನ್ನ ನಿದ್ದೆ ಮಾಡೋಕ್ ಬಿಟ್ಟಿಲ್ಲ, ನಂಗೆ ಸರಿಯಾಗಿ ಊಟ ನೀರು ಕೊಡ್ತಾ ಇಲ್ಲ, ಪ್ರಕರಣದಲ್ಲಿ ನನ್ನ ತಪ್ಪೇ ಇಲ್ಲ, ನನ್ನನ್ನು ಆರೋಪಿ ಮಾಡಿಬಿಟ್ಟಿದ್ದಾರೆ. DRI ADGಗೆ ಸುದೀರ್ಘ ಪತ್ರವನ್ನ ನಟಿ ರನ್ಯಾ ಬರೆದಿದ್ದಾರೆ. ಬಹಳ ಇಂಟ್ರೆಸ್ಟಿಂಗ್ ಟರ್ನ್ ಅನ್ನ ಪಡೆದುಕೊಂಡಂಗೆ ಕಾಣಿಸ್ತಾ ಇದೆ. ಯಾಕಂದ್ರೆ ಅಧಿಕಾರಿಗಳ ಮೇಲೆ ಗೂಬೆ ಕೂರ್ಸೋಕೆ ಹೊರಟ್ರ ರನ್ಯಾ. ಸಿನಿಮಾದಲ್ಲಿ ನಡೆದಂತಹ ಸೀನ್ಗಳನ್ನ ರಿಯಲ್ ಲೈಫಿಗೆ ತರಕೊಟ್ರ ರನ್ಯಾ ಅನ್ನುವಂತಹ ಪ್ರಶ್ನೆ ಇದೆ. ರನ್ಯಾ ರಾವ್ ಅವರ ಪತ್ರವನ್ನ DRIಗೆ ಕಾರಾಗೃಹ ಇಲಾಖೆ ಅಧಿಕಾರಿಗಳು ಕಳಿಸಿದಾರಂತೆ. ಬಟ್ ಈ ಪತ್ರದ ಕುರಿತು ಕಾರಾಗೃಹ ಇಲಾಖೆ ಅಧಿಕಾರಿಗಳು ಇನ್ನೂ ಕೂಡ ಕನ್ಫರ್ಮ್ ಮಾಡಿಲ್ಲ.
ಆಕೆ ಪತ್ರವನ್ನ ಬರೆದಿದ್ದಾಳೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಆ ಪತ್ರವನ್ನ ಕೂಡ ನೀವು ನಿಮ್ಮ ಗ್ಯಾರಂಟಿ ನ್ಯೂಸ್ನ ಎಕ್ಸ್ಕ್ಲೂಸಿವ್ ನಲ್ಲಿ ನೋಡ್ತಾ ಇದ್ದೀರಾ. ಕೋರ್ಟ್ಗೆ ಹೋಗೋಕ್ಕಿಂತ ಮುಂಚೆ ನಂಗೆ ನಿದ್ದೆ ಮಾಡೋಕ್ ಬಿಟ್ಟಿಲ್ಲ, ಊಟ ತಿಂಡಿ ಕೊಟ್ಟಿಲ್ಲ. ಓಕೆ, ಹಾಗಾದ್ರೆ ರನ್ಯಾ ಬರ್ದಿರುವಂತಹ ಲೆಟರ್ ನಲ್ಲಿ ಏನಿದೆ, ಆಕೆ ಬರ್ದಿರುವಂತಹ ಲೆಟರ್ ನಲ್ಲಿ ಯಾವೆಲ್ಲ ಅಂಶಗಳು ಮೆನ್ಷನ್ ಆಗಿದೆ ಅನ್ನುವಂತಹ ಪೇಪರ್ ಏನಿದೆ, ಆ ಲೆಟರ್ ಏನಿದೆ ನಿಮ್ಮ ಗ್ಯಾರಂಟಿ ನ್ಯೂಸ್ಗೆ ಸಿಕ್ಕಿದೆ. ಸೊ ಆ ಲೆಟರ್ ನಲ್ಲಿ ಏನಿದೆ ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ಈಗೇನು ಆನರಲ್ ನಲ್ಲಿ ನೋಡ್ತಾ ಇದ್ದೀರಿ, ಸ್ಕ್ರೀನ್ ನಲ್ಲಿ ನೋಡ್ತಾ ಇದ್ದೀರಿ. ಫ್ರಮ್ ಶ್ರೀಮತಿ ಹರ್ಷವರ್ಧಿನಿ ರನ್ಯಾ, ಏಜ್ 33 ಇಯರ್ಸ್, UTP ನಂಬರ್ 2198/25. ಎಸ್, ಏನ್ ಬರ್ದಿದ್ದಾರೆ? 6ನೇ ತಾರೀಕು ಬರ್ದಿರುವಂತಹ 6ನೇ ತಾರೀಕು ಬರ್ದಿದ್ದಾರೆ ಇದನ್ನ, 6/3/2025, 6/3/2025. ಯಾರಿಗೆ ಬರ್ದಿದ್ದಾರೆ? ಅಡಿಷನಲ್ ಡೈರೆಕ್ಟರ್ ಜನರಲ್, ಡೈರೆಕ್ಟರೇಟ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್, DRI ಗೆ ಬರ್ದಿರುವಂತಹ ಪತ್ರ. ಏನೆಲ್ಲ ಅಂಶಗಳಿದೆ ಇದರಲ್ಲಿ ನೋಡ್ತಾ ಹೋಗೋಣ. ಐ ಆಮ್ ರೈಟಿಂಗ್ ದಿಸ್ ಲೆಟರ್ ಟು ಯು ವಿತ್ ದ ಫಾಲ್ಸ್ ಕೇಸ್ ರಿಜಿಸ್ಟರ್ಡ್ ಅಗೇನೆಸ್ಟ್ ಮೀ. ನಾನು ಈ ಪತ್ರವನ್ನ ಬರಿತಾ ಇರೋದೇನಪ್ಪ ಅಂದ್ರೆ, ನನ್ನ ಮೇಲೆ ಸುಳ್ಳು ಆರೋಪವನ್ನ ಮಾಡಿದ್ದಾರೆ, ಸುಳ್ಳು ಆರೋಪವನ್ನ ಮಾಡ್ತಾ ಇದ್ದಾರೆ, ನನಗೆ ವಿಪರೀತವಾಗಿ ಟಾರ್ಚರ್ ಕೊಡ್ತಾ ಇದ್ದಾರೆ. ಈ ರೀತಿಯಾಗಿ ಸುಮಾರು 3 ಪುಟಗಳ ಒಂದು ಲೆಟರ್ ಅನ್ನ DRI ಅಧಿಕಾರಿಗಳಿಗೆ ಬರೆದಿರುವಂತದನ್ನ ರನ್ಯಾ ನೋಡ್ತಾ ಇದ್ದೀರಿ. ಎಸ್, ನಿಮಗೆ ಇದರಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇರ್ಬೋದು, ಬಟ್ ಆ ಪೇಪರ್ನ ಒಂದು ಪ್ರಿಂಟ್ ನ ನಿಮಗೆ ಹಾಕ್ತಿದ್ವಿ, ಲೆಟರ್ ಪ್ರಿಂಟ್ ಅನ್ನ ನೀವು ಕೂಡ ಗಮನಿಸ್ತಾ ಇದ್ದೀರಿ. ಐ ಆಮ್ ರೈಟಿಂಗ್ ದಿಸ್ ಲೆಟರ್ ಟು ಯು ವಿತ್ ದ ಫಾಲ್ಸ್ ಕೇಸ್ ರಿಜಿಸ್ಟರ್ಡ್ ಅಗೇನೆಸ್ಟ್ ಮೀ. ನನ್ನ ಮೇಲೆ ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ. ಐ ಆಮ್ ಇನ್ನೋಸೆಂಟ್ ಇನ್ ದಿಸ್ ಮ್ಯಾಟರ್. ಈ ಒಂದು ವಿಚಾರದಲ್ಲಿ ನಾನು ತುಂಬಾ ಅಮಾಯಕಿ, ನನಗಿದ್ರ ಬಗ್ಗೆ ಅರಿವೇ ಇಲ್ಲ. ಯಾರನ್ನೋ ಉಳಿಸೋಕ್ಕೋಸ್ಕರ ನನ್ನನ್ನ ಇದರಲ್ಲಿ ಸಿಗಾಕಿಸ್ತಾ ಇದ್ದಾರೆ. ಐ ಆಮ್ ಇನ್ನೋಸೆಂಟ್ ಇನ್ ದಿಸ್ ಮ್ಯಾಟರ್. ಈ ಕೇಸ್ನಲ್ಲಿ, ಈ ಮ್ಯಾಟರ್ನಲ್ಲಿ, ಈ ಗೋಲ್ಡ್ ಸ್ಮಗ್ಲಿಂಗ್ನಲ್ಲಿ ನನ್ನ ಪಾತ್ರವೇ ಇಲ್ಲ. ನನ್ನನ್ನ ತಳಕ್ ಹಾಕಿದ್ದಾರೆ, ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ, ಹೊಡೆದು ಬಡಿತಾ ಇದ್ದಾರೆ, ಊಟ ತಿಂಡಿ ಕೊಡ್ತಾ ಇಲ್ಲ, ನಿದ್ರೆ ಮಾಡೋಕ್ ಬಿಡ್ತಾ ಇಲ್ಲ. ಈ ರೀತಿಯ ನೌಟಂಕಿ ಆಟಗಳನ್ನ ಸೇಮ್ ಸಿನಿಮಾಗಳಲ್ಲಿ ಏನ್ ನೋಡ್ತಾ ಇದ್ವಿ, ಪೊಲೀಸ್ ಸ್ಟೇಷನ್ ಅಲ್ಲಿ ಯಾರೋ ಅಮಾಯಕರನ್ನ ಕರ್ಕೊಂಡು ಹೋಗಿ ಸಿಗಾಕ್ಸಿ ಅವ್ರನ್ನ ಯಾರನ್ನೋ ಉಳ್ಸೋಕ್ಕೋಸ್ಕರ ಅವ್ರನ್ನ ಹಿಂಸೆ ಮಾಡ್ತಾ ಇದ್ರಲ್ಲ, ಅಂತಹ ಸೀನನ್ನ ಇಲ್ಲಿ ರೀಕ್ರಿಯೇಟ್ ಮಾಡಿದ್ದಾಳೆ ರನ್ಯಾ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಅಧಿಕಾರಿಗಳಿಗೆ ಆಕೆ ಬರೆದಿರುವಂತಹ ಲೆಟರ್ನಲ್ಲಿ ಏನೆಲ್ಲ ಇದೆ ಅನ್ನುವಂಥದ್ದನ್ನ ನೋಡ್ತಾ ಇದ್ದೀರಿ. ಹಾಗೆ ನಮ್ಮ ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ಮತ್ತು ವಿವರಣೆಯನ್ನ ನಮ್ಮ ಕ್ರೈಮ್ ರಿಪೋರ್ಟರ್ ಬಸವರಾಜ್ ನೀಡ್ತಾರೆ. ಬಸವರಾಜ್, ಸಿನಿಮಾದ ನೌಟಂಕಿ ಆಟವನ್ನ ವಿಚಾರಣೆ ವೇಳೆ ರನ್ಯಾ ಶುರು ಮಾಡಿದ್ರ ಅನ್ನುವ ಪ್ರಶ್ನೆ ಈ ಲೆಟರ್ನ ಓದಬೇಕಾದ್ರೆ ನೋಡ್ಬೇಕಾದ್ರೆ ಗೊತ್ತಾಗುತ್ತೆ. ವಾಟ್ ಡು ಯು ಸೇ ಬಸವರಾಜ್? ವಿದ್ಯಾ, ಪ್ರಮುಖವಾಗಿ ರನ್ಯಾ ಏನು DRI AGPಗೆ ಲೆಟರ್ ಅನ್ನ ಬರೆದಿರುವಂತ ಲೆಟರ್ ಕಾಪಿ ಸದ್ಯಕ್ಕೆ ಗ್ಯಾರಂಟಿ ನ್ಯೂಸ್ಗೆ ಸೀಜಾಗಿ ಸಿಕ್ಕಿರುವಂತದ್ದು. ಪ್ರಮುಖವಾಗಿ 6/3/2025ನೇ ತಾರೀಕು ರನ್ಯಾ ಅವರು ಲೆಟರ್ನ ಬರೀತಾರೆ. ಲೆಟರ್ನ ಬರೆದ ನಂತರವಾಗಿ ಅಲ್ಲಿಂದ ಏನು ಚೀಫ್ ಸೂಪರಿಂಟೆಂಡೆಂಟ್ ಫರಪ್ನಹಗರ ಜೈಲಿಂದ, ಆ ಜೈಲಿನಿಂದ 7/3/2025ನೇ ತಾರೀಕು ಕಳಿಸಿಕೊಡಲಾಗಿರುವ ಬಗ್ಗೆ ಕೂಡ ಮಾಹಿತಿ ಸಿಕ್ಕಿರುವಂತದ್ದು. ಪ್ರಮುಖವಾಗಿ ಆ ಲೆಟರ್ ನಲ್ಲಿ ಬರೆದಿರುವಂತಹ ಅಂಶಗಳೇನಿದೆ, 7 ಅಂಶಗಳನ್ನ ಇಟ್ಕೊಂಡು ಸುದೀರ್ಘವಾಗಿ ಪತ್ರವನ್ನ ಬರೆಯುವಂತ ಕೆಲಸವನ್ನ ಮಾಡಿದರೆ. ಎಲ್ಲೋ ಒಂದು ಕಡೆ ರನ್ಯಾ ಅವರು ಅಧಿಕಾರಿಗಳ ಮೇಲೆ ಸಾಕಷ್ಟು ರೀತಿಯಾದಂತಹ ಗಂಭೀರ ಆರೋಪಗಳನ್ನ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಅದೇ ಫ್ಲೈಟ್ ನಲ್ಲಿ ಬರುವಂತಹ ಸಂದರ್ಭದಲ್ಲಿ ಯಾರೋ ಒಬ್ಬ ಪರ್ಸನ್ ಅನ್ನ ಸೇವ್ ಮಾಡಕ್ಕೋಸ್ಕರವಾಗಿ ದೆಹಲಿಯ ಆಫೀಸರ್ಸ್ ಈ ರೀತಿಯಾಗಿ ನನ್ನ ಮೇಲೆ ಕೇಸ್ ಏನು ಸುಳ್ಳು ಕೇಸನ್ನ ದಾಖಲು ಮಾಡಿದ್ದಾರೆ, ನನ್ನ ಮೇಲೆ ಅಲಿಗೇಷನ್ ಅನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ನನ್ನನ್ನ ಅರೆಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಅವ್ರಿಗೆ ಯಾವುದೇ ರೀತಿಯಾದಂತಹ ರಿಕವರ್ ಆಗಿರ್ಬೋದು, ಮತ್ತು ಜೊತೆಗೆ ಅಲ್ಲಿ ಹೋಗಿ ಸ್ಥಳ ಮಾಜರನ್ನ ಮಾಡುವಂತ ಕೆಲಸವನ್ನ ಕೂಡ ಇಲ್ಲಿವರೆಗಾದ್ರೂ ಅಧಿಕಾರಿಗಳು ಮಾಡಿಲ್ಲ. ಅಷ್ಟೇ ಅಲ್ಲದೆ ನನಗೆ ಕಸ್ಟಡಿ ಇರುವಂತಹ ಸಂದರ್ಭದಲ್ಲಿ ಹಿಂಸೆಯನ್ನ ಕೊಟ್ಟಿದ್ದಾರೆ, ಬೆದರಿಕೆಯನ್ನ ಹಾಕಿದ್ದಾರೆ, ನನ್ನ ತಂದೆ ಹೆಸರನ್ನ ಆಚೆ ತರ್ತೀವಿ ನೀನೇನಾದ್ರೂ ಒಪ್ಕೊಳ್ಳಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಬೆದರಿಕೆಯನ್ನ ಹಾಕಿದ್ದಾರೆ. ಜೊತೆಗೆ ಏನು DRI ಅಧಿಕಾರಿಗಳು ಕೋರ್ಟ್ಗೆ ಅಂದ್ರೆ ಅರೆಸ್ಟ್ ಆದ ನಂತರವಾಗಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡುವಂತ ಸಂದರ್ಭದಲ್ಲಿ ನೀನೇನಾದ್ರೂ ಇದಕ್ಕೆ ಸೈನ್ ಮಾಡಿಲ್ಲ ಅಂದ್ರೆ ನಿನ್ನನ್ನ ಈ ಕೇಸಲ್ಲಿ ಪಿಟ್ ಮಾಡ್ತೀವಿ, ನಿನ್ನನ್ನ ಎಕ್ಸ್ಪೋಸ್ ಮಾಡ್ತೀವಿ ಅನ್ನುವಂತ ರೀತಿಯಲ್ಲಿ ಬೆದರಿಕೆಯನ್ನ ಹಾಕಿದ್ರೆ, ಮಾನಸಿಕ ಮತ್ತು ದೈಹಿಕವಾಗಿ ನನಗೆ ಏನು ಹಿಂಸೆ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಗಂಭೀರವಾದಂತಹ ಆರೋಪವನ್ನ ಮಾಡಿ ಸರಿಸುಮಾರು 7 ಅಂಶಗಳನ್ನ ಇಟ್ಕೊಂಡು ಪತ್ರವನ್ನ ಬರೆಯುವಂತ ಕೆಲಸವನ್ನ ಮಾಡಿದ್ದಾರೆ. ಇಷ್ಟು ದಿವಸಗಳ ಕಾಲ ಊಹಾಪೋಹಗಳ ಬಗ್ಗೆ
ಸುದ್ದಿಗಳು ಓಡಾಡ್ತಿತ್ತು. ಆದ್ರೆ ಇವತ್ತು ಅಧಿಕೃತವಾಗಿ ಪತ್ರವೂ ಕೂಡ ಸಿಕ್ಕಿರುವಂತದ್ದು ಗ್ಯಾರಂಟಿ ನ್ಯೂಸ್ಗೆ. ಅದರಲ್ಲಿ ಸೂಕ್ಷ್ಮವಾಗಿ ನಾವು ಗಮನಿಸಬಹುದು, ಎಲ್ಲೋ ಒಂದು ಕಡೆ DRI ಅಧಿಕಾರಿಗಳ ಮೇಲೆ ಗೂಬೆ ಕೂರಿಸುವಂತ ಕೆಲಸವನ್ನೇನಾದ್ರೂ ರನ್ಯ ಮಾಡ್ತಾ ಇದಾರಾ, ಏನೋ ನಿಜ ಜೀವನದಲ್ಲಿ ಏನು ಚಿತ್ರರಂಗದಲ್ಲಿ ಬಣ್ಣ ಹಚ್ಚೋದನ್ನ ಬಿಟ್ಟು ನಿಜ ಜೀವನದಲ್ಲೂ ಬಣ್ಣ ಹಚ್ಚುವಂತ ಕೆಲಸವನ್ನೇನಾದ್ರೂ ಮಾಡ್ತಾ ಇದಾರ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತದ್ದು ಇದೆ. ಇದೀಗ ಈ ಪತ್ರ ಬಂದಿರೋದ್ರ ಬಗ್ಗೆ ಕನ್ಫರ್ಮೇಶನ್ ಏನಾದ್ರು ಸಿಕ್ಕಿದೆಯಾ? ಅಂದ್ರೆ ಯಾರಿಗೆ ಬರ್ದಿದ್ದಾರೆ, ಅವ್ರಿಗೆ ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಕಾರಾಗೃಹ ಇಲಾಖೆಯವರು ಏನಾದ್ರು ಕನ್ಫರ್ಮೇಶನ್ ಕೊಟ್ಟಿದ್ದಾರಾ ಬಸವರಾಜ್? ವಿದ್ಯಾ, ನಾವು ಪ್ರಮುಖವಾಗಿ ಆ ಲೆಟರ್ ನ ಫಸ್ಟ್ ಕಾಪಿನೇ ನೋಡ್ಬೋದು. ಏನು ಚೀಫ್ ಸೂಪರಿಂಟೆಂಡೆಂಟ್ ಆಫ್ ಪರಪ್ಪನಗ್ರಹಾರ ಅಂತೇಳಿ ಮೇಲೆ ಇರುವಂತದ್ದು. ಹಾಗಾಗಿ ಅಥಾರಿಟೀಸ್ ಅವರ ಮುಖಾಂತರವಾಗಿ DRI ಅಧಿಕಾರಿಗಳಿಗೆ AGP DRI ಅಧಿಕಾರಿಗೆ ಹೋಗಿರುವಂತದ್ದು. ಅಂದ್ರೆ ಬೆಂಗಳೂರು ಪರಪ್ಪನಗರ ಜೈಲಿನಿಂದ ಅಲ್ಲಿಗೆ ಹೋಗಿರುವಂತ ರಿಸಿಪ್ಟ್ ಕೂಡ ಸಿಕ್ಕಿರುವಂತದ್ದು. ಅಲ್ಲಿ ಅಧಿಕಾರಿಗಳಿಗೆ ತಲುಪಿದೆಯಾ ಇಲ್ವಾ ಲೆಟರ್ ಅಲ್ವಾ ಬಸವರಾಜ್? ಇದು 6ನೇ ತಾರೀಕು ಬರ್ದಿರೋ ಲೆಟರ್ ಇದು, ಅಂದ್ರೆ ಹತ್ತತ್ರ ಒಂದು ವಾರದ ಹಿಂದೆ. ಸೊ ಪತ್ರ ಸಿಕ್ಕಿದೆ ಏನು ಎತ್ತ ಅನ್ನೋದ್ರ ಬಗ್ಗೆ ಕನ್ಫರ್ಮೇಶನ್ ಸಿಕ್ಕಿದ್ಯಾ ಅಂತ ನನ್ನ ಪ್ರಶ್ನೆ. ಇನ್ನೂವರೆಗಾದ್ರೂ ಯಾವುದೇ ರೀತಿಯಾದಂತಹ ಕನ್ಫರ್ಮೇಶನ್ ಸಿಕ್ಕಿಲ್ಲ. ಬಟ್ DRI ಅಧಿಕಾರಿಗಳು ಎಲ್ಲ ರೀತಿಯಾದಂತಹ ತನಿಖೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಈಗ ಅವ್ರ ಮೇಲೆ ಅಲಿಗೇಷನ್ ಬಂದಿರೋದಾಗಿ ಅವರು ಕೂಡ ಇಲ್ಲಿ ಬಿಟ್ಕೊಡೋ ಕೆಲಸಗಳನ್ನ ಮಾಡಲ್ಲ. ಆದ್ರೆ ಏನು ಕಳೆದ ಒಂದು ವಾರದಿಂದಲೂ ಕೂಡ ಏನು ರಣ್ಯರಾವ್ ಅವರು ಈ ರೀತಿಯಾಗಿ ಪತ್ರವನ್ನ ಬರೆದಿದ್ದಾರೆ, ಸುಳ್ಳು ಕೇಸನ್ನ ಹಾಕಿದ್ದಾರೆ ನನ್ನ ಮೇಲೆ ಅನ್ನುವಂಥದ್ದು ಲಾಸ್ಟ್ ಟೈಮ್ ಕೂಡ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಮುಂದೆ, ಅಂದ್ರೆ ಆರ್ಥಿಕ ಅಪರಾಧ ನ್ಯಾಯಾಲಯದ ನ್ಯಾಯಾಧೀಶರ ಮುಂದೆ ಹಾಜರಾದ ಸಂದರ್ಭದಲ್ಲಿ ಕೂಡ ನನಗೆ ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆಯನ್ನ ಕೊಟ್ಟಿದ್ದಾರೆ, ನನಗೆ ಏನು ಪ್ರಶ್ನೆಯನ್ನ ಕೇಳಿಲ್ಲ ಅಂದ್ರೆ ತಲೆಗೆ ಸುತ್ತಿಗೆ ಹೊಡೆದ ರೀತಿಯಾಗಿ ನನಗೆ ಹಿಂಸೆಯನ್ನ ಕೊಡ್ತಾರೆ ಅನ್ನುವಂಥ ರೀತಿಯಲ್ಲಿ ಕೂಡ ಕೆಲವೊಂದು ಆರೋಪಗಳನ್ನ ಮಾಡಿದ್ರು. ಅದಾದ ಬಳಿಕ ಜೈಲು ಪಾಲಾಗ್ತಾರೆ. ಜೈಲು ಪಾಲಾದ ನಂತರವಾಗಿ ಕೆಲವೊಂದಿಷ್ಟು ಸುದೀರ್ಘವಾಗಿ ಪತ್ರವನ್ನ ಬರೆದಿದ್ರು ಅನ್ನೋದು ಕೂಡ ಹೇಳಾಗ್ತಿತ್ತು. ಆ ಪತ್ರವನ್ನ ಬರೆದಿರುವಂತಹ ಕಾಪಿ ಸದ್ಯಕ್ಕೆ ಸಿಕ್ಕಿರುವಂತದ್ದು. ಈ ಸದ್ಯಕ್ಕೆ DRI ಅಧಿಕಾರಿಗಳಾಗಿರ್ಬೋದು ಮತ್ತು DRI ಗೆ ಸಂಬಂಧಪಟ್ಟಂತೆ ಈ ಲೆಟರ್ಗೆ ಸಂಬಂಧಪಟ್ಟಂತೆ ಯಾರು ಕೂಡ ಇನ್ನೂವರೆಗೂ ಅದು ಪ್ರತಿಕ್ರಿಯೆ ನೋಡುವಂತ ಕೆಲಸವನ್ನ ಮಾಡಿಲ್ಲ ವಿದ್ಯಾ. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ. ಒಟ್ಟು 7 ಪಾಯಿಂಟ್ಗಳನ್ನ ಹಾಕೋದ್ರ ಮುಖಾಂತರ ಏನೇನಾಯಿತು ನನ್ನನ್ನು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಬಿಡ್ತಿಲ್ಲ ಅಧಿಕಾರಿಗಳು ಅಂತ ಕೆಲವೊಂದು ಅಂಶಗಳನ್ನು ರನ್ಯಾ ಮೆನ್ಷನ್ ಮಾಡಿದ್ದಾರೆ. ಐ ಆಮ್ ರೈಟಿಂಗ್ ದಿಸ್ ಲೆಟರ್ ಟು ಯು ವಿತ್ ದ ಫಾಲ್ಸ್ ಕೇಸ್ ರಿಜಿಸ್ಟರ್ಡ್ ಅಗೇನ್ಸ್ಟ್ ಮೀ, ಮೇಕಿಂಗ್ ಅಲಿಗೇಷನ್ಸ್ ದಟ್ ವೈಲ್ ಐ ವಾಸ್ ಕಮಿಂಗ್ ಫ್ರಮ್ ದುಬೈ ಐ ವಾಸ್ ಫೌಂಡ್ ಕ್ಯಾರಿಂಗ್ ಗೋಲ್ಡ್ ವೇಯಿಂಗ್ ಮೂವ್ ದನ್ 14 kilos. ಅದೇ ಈಗ 14 kg ಚಿನ್ನವನ್ನ ಮೈ ತುಂಬ ಸುತ್ಕೊಂಡು ಬಂದಿದ್ರು ರನ್ಯಾ, ಸೊಂಟಕ್ಕೆ ಸುತ್ಕೊಂಡು ಬಂದಿದ್ರು, ತೊಡೆಗೆ ಸುತ್ಕೊಂಡು ಬಂದಿದ್ರು ಅಂದ್ರಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಕೇಳಿ, ನಾನು ಬರ್ತಾ ಇದ್ದೆ ದುಬೈನಿಂದ ಬಂದಿರೋದು ಹೌದು, ಬಟ್ ಇವ್ರು ಹೇಳ್ತಾ ಇರೋದು ನನ್ನ ಬಳಿಯವ್ರಿಗೆ ಸುಮಾರು 14 kg ಚಿನ್ನ ಸಿಕ್ಕಿದೆ, ನಾನು ಸೊಂಟಕ್ಕೆ ಸುತ್ಕೊ ಬಂದೆ, ತೊಡೆಗೆ ಸುತ್ಕೊ ಬಂದೆ ಅಂತ. ಬಟ್ ಎಲ್ಲವೂ ಕೂಡ ಸುಳ್ಳು ಅಂತ ಹೇಳೋದ್ರ ಮುಖಾಂತರ ಐ ಆಮ್ ಇನ್ನೋಸೆಂಟ್ ಇನ್ ದಿಸ್ ಮ್ಯಾಟರ್, ನಾನು ಈ ವಿಚಾರದಲ್ಲಿ ಬಹಳ ಇನ್ನೋಸೆಂಟ್, ಮುಗ್ದೇ ಇದ್ದೀನಿ. In spite of repeated hitting and slapping me on my face and refused to sign the statements they prepared. ಅಂದರೆ ಅವರೊಂದು ಸ್ಟೇಟ್ಮೆಂಟ್ ರೆಡಿ ಮಾಡ್ಕೊಂಡಿದ್ರು, ಅದಕ್ಕೆ ಸೈನ್ ಹಾಕಲಿಲ್ಲ ಅಂತ ನನಗೆ ಹೊಡೆದು ಬಡ್ದು ಮಾಡಿದ್ದಾರೆ ಅನ್ನುವಂತಹ ಅಂಶವನ್ನು ಕೂಡ ರನ್ಯಾ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಒಟ್ಟು 7 ಅಂಶಗಳನ್ನು ಬರೆದಿದ್ದಾರೆ. ನಾನು ದುಬೈಯಿಂದ ಬರ್ತಾ ಇದ್ದೆ, ಬಂದಂತಹ ಸಂದರ್ಭದಲ್ಲಿ ನನ್ನ ಹತ್ರ 14 kg ಚಿನ್ನ ಸಿಕ್ಕಿದೆ ಅಂತ ಒಂದು ಫಾಲ್ಸ್ ಅಲಿಗೇಷನ್ ಹಾಕ್ತಾ ಇದ್ದಾರೆ. ಸೊ ಒಂದು ಸುಳ್ಳು ಪ್ರಕರಣದಲ್ಲಿ ನನ್ನನ್ನು ಸಿಗಾಕ್ಸುವ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ರನ್ಯಾ ಕೆಲವೊಂದು ಅಂಶಗಳನ್ನು ಅಧಿಕಾರಿಗಳಿಗೆ ಬರೆದಿದ್ದಾಳೆ. ಯಾವತ್ತು? 6ನೇ ತಾರೀಕು, 3ನೇ ತಿಂಗಳು, ಅಂದರೆ ಇದೇ ತಿಂಗಳು 6ನೇ ತಾರೀಕು, ಒಂದು ವಾರದ ಹಿಂದೆ ಬರೆದಿರುವಂತಹ ಪತ್ರ. ಬಟ್ ಇದ್ರ ಬಗ್ಗೆ ಕನ್ಫರ್ಮೇಷನ್ ಇನ್ನೂ ಕೂಡ ಸಿಗಬೇಕಾಗಿದೆ. ಮಗದೊಂದು ಕಡೆ ಅಧಿಕಾರಿಗಳು ಈ ರೀತಿಯಾಗಿ ಹೊಡೆದು ಬರೆದು ತನಿಖೆಯನ್ನು ಎದುರಿಸ್ತಾ ಇದ್ದಾರೆ, ತನಿಖೆಯನ್ನು ಮಾಡ್ತಾ ಇದ್ದಾರೆ, ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆ ಕೂಡ ಮಗದೊಂದು ಕಡೆ ಕಾಡ್ತಾ ಇದೆ.